ಹಲೋ ಎಲ್ಲರಿಗೂ ನನ್ನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇರೋದು ತೇಜೂಸ್ ಅಡ್ಡ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ನಮ್ಮ ಮನೇಲಿ ನಮ್ಮ ಅಕ್ಕಂಗೆ ನಾನ್ ವೆಜ್ ಊಟಕ್ಕೆ ಇಟ್ಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ 7th ಮಂತ್ ನಡೀತಾ ಇದೆ. ಸೊ ಆ ಟೈಮಲ್ಲಿ ಅವ್ರಿಗೆ ನಾನ್ ವೆಜ್ ಊಟ ಮಾಡೋದು ನಮ್ಮ ಕಡೆ ಪದ್ಧತಿ. ಸೊ ಅದನ್ನು ನಾವಿವತ್ತು ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೇಲಿ ನಮ್ಮ ಎಲ್ಲ ರಿಲೇಟಿವ್ಸ್ ಸೇರಿಕೊಂಡು ಇವತ್ತು ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೀವಿ. ಅದನ್ನು ತೋರಿಸ್ತಾ ಇದ್ದೀವಿ. ಫಾರಿನರ್ ಅಲ್ವಲ್ಲ ಅವನು. ಕರೆಕ್ಟಾಗಿ ಹೇಳಿದೆ. ಈಗ ಸಿನಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೀವು ಅಮ್ಮನ ಆಟಗಳನ್ನ. ಬಾರ ಎಳಿಬೇಡ ಕಣೆ, ಬಾ ಕಂದ. ತಾತ ಇಲ್ಲಿ ನೋಡು. ಅಷ್ಟು ಹಾಕಿರೋದಾ? ಅದೇನಕ್ಕೆ ಬೇಕಾ? ಅಂದ್ರೆ ಇಲ್ಲಿ ಬಂದಿದ್ದೀರಾ ಮತ್ತೆ ನೀವು? ಹೋಗ್ರಿ ಪಾಪನ ಜೊತೆ ಆಟಾಡ್ಕೊ, ಹೋಗ್ರಿ ಕೆಳಗೆ. ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ? ನಾವು ಎಲ್ಲ ಒಟ್ಟಾರೆ ಕೆಲಸ ಮಾಡ್ತೀವಿ. ಅದೇ ಅದನ್ನು ಸರಿಯಾಗಿ ತೆಗ್ದಿಲ್ಲ. ಅದು ಒಂಥರ ಮುಖ ಎಲ್ಲ ಇದಾಗಿದೆ. ಮುಖ ಎಲ್ಲ ಒಳ್ಳೆ ಇದು. ನಮ್ಮ ಫೇಸ್ ತೆಗಿಯೋಣ. ನಾವು ಬಿರಿಯಾನಿ ಮಾಡಕತ್ತೀವಿ. ಮೊಸರನ್ನ ಮಾಡೋದು ಈಸಿ ಬಿಡಿ. ಅವಳು ಮೊಸರನ್ನ ಬಿಟ್ಟು ಕೆಳಗಡೆ ಹೋಗಿ ಹಾಲಿಗೆ ಹಾಲಿಸ್ಕೊಂಡ್ಬೋಗು. ಕೊಡ್ತಾರೆ. ಇಬ್ರಿಗೂ ಬೇಡವಂತ. ಇವತ್ತು ಊಟಕ್ಕೆ ಸುಮಾರಷ್ಟು ವೆರೈಟಿ ಐಟಮ್ಸ್ ಮಾಡ್ತಾಯಿದ್ವಿ. ಸೊ ಮಟನ್ ಸಾರು, ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ, ಹಾಗೆ ಚಿಕನ್ ಕಬಾಬ್ ಇತ್ತು. ಸೊ ಕೆಲವು ಜನ ಅಂದರೆ ನಮ್ಮ ದೊಡ್ಡತ್ತೆ ಮಾವ ಅವರೆಲ್ಲ ವೆಜ್ ತಿಂತಾಯಿದ್ರು. ಸೊ ಅವರಿಗೆ ರಸಮ್, ಅನ್ನ, ಮುದ್ದೆ, ಹಪ್ಪಳ ಎಲ್ಲ ಮಾಡಿದ್ವಿ.
ಚಿಕನ್ ಪೆಪ್ಪರ್ ಡ್ರೈನ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಹಾಗೆ ಮಿಕ್ಕಿದ ಐಟಮ್ ಎಲ್ಲ ಮೋಸ್ಟ್ಲಿ ಅಂದರೆ ಮೇಯ್ನಾಗಿ ನಮ್ಮ ಅತ್ತೆ ಮಾಡ್ತಿದ್ರು. ಇನ್ನು ಅದಕ್ಕೆ ರುಬ್ಬೋದಾಗಲಿ ಹೆಚ್ಚೋದಾಗಲಿ ಏನು ಹೆಲ್ಪ್ ಬೇಕಾಗಿತ್ತು ಅದನ್ನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಇದೆಲ್ಲೇ ಆಗ್ತದೆ. ನಾನು ನೋಡಿಲ್ಲ, ಅವರು ಬೇಯಿಸಿರೋದಷ್ಟೇ. ಹೇಳಿ ನೀವು ತಿಂತಾ ಇರೋದು ಇವರು ಬರೀ ಕಲ್ಸಿರೋರು ನಮ್ಮ ಅತ್ತೆ ಹೇಳಿ ರೂಪಕ್ಕ. ಅವು ಕೈ ಹಾಕಿ ಬೇಯಿಸಿರೋದಕ್ಕೆ ಚೆನ್ನಾಗಿದೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಸುಮಾರು 15ರಿಂದ 20 ಜನ ಆಗೇ ಆಗ್ತಾರೆ. ಸೊ ಇವತ್ತು ಕೂಡ ಅಷ್ಟೇ ಜನ ಆಗಿದ್ರು. ಸೊ ಒಟ್ಟಿಗೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಕ್ಕಾಗಿಲ್ಲ. ಸೊ ಕೆಲವರು ಬಡಿಸ್ತಾ ಇದ್ದೀವಿ, ಇನ್ನು ಮಿಕ್ಕಿದವರೆಲ್ಲ ಊಟಕ್ಕೆ ಆಗಲೇ ಕೂತ್ಕೊಂಡಿದ್ರು. ಪಾಪು ಅಂತೆ. ಸಂದೀಪ ಯಾವುದು ಗರ್ಲ್ ಬಾಯ? ನಿನ್ ಮಗನ್ ಕಾಟ ಸಾಕಾಗಿಲ್ವಾ? ಯಾವ್ದು ನಿಂದು? ಅಷ್ಟೇ ಅಷ್ಟೇ. ಕೊಡು ನನಗೆ ಗರ್ಲ್. ಎಲ್ಲಿದೆ ನಿಮ್ದು? ಅದಿಟ್ಸ ಗರ್ಲ್ ಇತ್ತಲ್ಲ ಇಲ್ಲಿ. ಊಟ ಎಲ್ಲ ಆದಮೇಲೆ ಸಿಂಪಲ್ಲಾಗಿ ಒಂದು ಬೇಬಿ ಶವರ್ ಥರ ಒಂದು ಫೋಟೋ ಶೂಟ್ ಮಾಡೋಣ ಫ್ಯಾಮಿಲಿ ಜೊತೆ ಅಂದ್ಕೊಂಡ್ವಿ. ಸೊ ಹಾಗೆ ಕೇಕ್ ಕಟಿಂಗ್ ಕೂಡ ಆಗೋಗುತ್ತೆ ಅಂತ ಕೇಕ್ ಕೂಡ ತರಿಸಿದ್ದೀವಿ. ಕೇಕ್ ಕಟ್ಟಿಂಗ್ ಸೆಷನ್ ಮುಗಿದ್ಮೇಲೆ ನಮ್ಮ ಅತ್ತೆ ಅವರು, ನಮ್ಮ ಚಿಕ್ಕಮ್ಮ ಮತ್ತು ನಾನು ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಬಳೆ ತೊಡಿಸೋ ಶಾಸ್ತ್ರ ಏನಿದೆ ಅದನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ.
ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಮ್ಮ ಅಕ್ಕಂಗೆ ಫೋಟೋಶೂಟ್ ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ, ಸೊ ಮನೆಯಲ್ಲೇ ನಾವು ಒಂದಷ್ಟು ಫೋಟೋಸ್ ತೆಗೆದ್ವಿ. ಸೊ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.